पर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। वन्दे वन्द्यं विधिशिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यं नो विदधदधिकं ब्रह्मनारायणाख्यम् जयत्यजो क्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः महाव्याकरणाम्भोधिमन्थमानसमन्दरं कवयन्तं रामकीर्त्या हनूमन्तमुपास्महे स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। श्रीगुरुभ्यो नमः। हरिः ओम्। ಶ್ರೀಮನ್ನಾರಾಯಣನನ್ನು ಕುರಿತು ತಪಸ್ಸನ್ನು ಮಾಡುವಂತಹ ಅನೇಕ ಸಾಧಕರು ಯೋಗಿಗಳು ಇರುವಂತಹ ಸ್ಥಾನದಲ್ಲಿ ಚಿತ್ರಕೂಟ ಪರ್ವತದಲ್ಲಿ ಶ್ರೀರಾಮದೇವರು ಅವರಿಗೆಲ್ಲ ಅನುಗ್ರಹವನ್ನು ಮಾಡ್ತಾ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ. ಮತ್ತೆ ಅಯೋಧ್ಯ ಪಟ್ಟಣದಲ್ಲಿ ಎಲ್ಲರಿಗೆ ಸಾಂತ್ವನವನ್ನು ಹೇಳುವಂತ ಸುಮಂತ್ರನನ್ನ ಮರಳಿ ಕಳುಹಿಸಿಕೊಟ್ಟಿದ್ದಾರೆ. ಮತ್ತೆ ಅದೇ ಸಂದರ್ಭದಲ್ಲಿ ಅಯೋಧ್ಯೆಯ ಪ್ರಜೆಗಳು ರಾಮದೇವರನ್ನೇ ಧ್ಯಾನ ಮಾಡ್ತಾ ಸಮಯ ಕಳೀತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸುಮಂತ್ರ ರಾಮದೇವರ ನಿರ್ದೇಶದಂತೆ ಅಯೋಧ್ಯ ಪಟ್ಟಣಕ್ಕೆ ಮರಳಿ ಬರ್ತಾನೆ. ಅವನು ಬಂದ ಕೂಡಲೇ ಎಲ್ಲ ಜನ ಅವನನ್ನ ಸುತ್ತುವರೆದು ಪ್ರಶ್ನೆ ಕೇಳೋದಕ್ಕೆ ಪ್ರಾರಂಭ ಮಾಡಿದರು. ದಶರಥನ ರಥದ ಮೇಲೆ ರಾಮದೇವರು ಹೋಗಿದ್ರು. ರಥ ಬಂದಿದೆ ಅಂತ ನೋಡಿದ ಕೂಡಲೇ ರಾಮದೇವರು ಬಂದಿರಬಹುದು ಅನ್ನುವ ನಿರೀಕ್ಷೆಯ ಜೊತೆಗೆ ಅವರು ಬಂದು ನಿಂತುಕೊಂಡ್ರು. ಆದರೆ ರಾಮ ಕಾಣಿಸ್ಲಿಲ್ಲ ಅಂತಾದ ಕೂಡಲೇ ರೋದನವನ್ನ ಪ್ರಾರಂಭ ಮಾಡುತ್ತಾರೆ. ಮತ್ತೆ ಸುಮಂತ್ರನ ಹತ್ತಿರ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ರಾಮದೇವರನ್ನ ಎಲ್ಲಿ ಬಿಟ್ಟು ಬಂದಿ ನೀನು? ರಾಮದೇವರ ಮಂತ್ರಿ ಅಲ್ವಾ ನೀನು? ಅವರ ಜೊತೆಗಿರಬೇಕಾಗಿತ್ತು, ಅವರ ಸೇವೆಯನ್ನ ಮಾಡಬೇಕಾಗಿತ್ತು, ಅವರನ್ನ ಎಲ್ಲಿ ಬಿಟ್ಟು ಬಂದಿ ಅಂತ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಸುಮಂತ್ರ ಏನು ಉತ್ತರ ಕೊಡಲಿಲ್ಲ. ಅವನು ಕೇವಲ ಕಣ್ಣೀರಿಡ್ತಾ ದಶರಥನ ಭವನದ ಕಡೆಗೆ ಹೋಗುತ್ತಾನೆ. ಸುಮಂತ್ರ ಒಬ್ಬನೇ ಮರಳಿ ಬಂದಿದ್ದನ್ನು ನೋಡಿ ದಶರಥ ಮೂರ್ಛಿತನಾಗಿದ್ದಾನೆ. ಅನಂತರದಲ್ಲಿ ಚೇತರಿಸಿಕೊಂಡ. ಆವಾಗ ಸುಮಂತ್ರ ರಾಮದೇವರ ಸಂದೇಶವನ್ನ ದಶರಥನಿಗೆ ಮುಟ್ಟಿಸ್ತಾನೆ. ಏನು ಸಂದೇಶ ಅಂದರೆ, ಈ 14 ವರ್ಷದ ಸಮಯ ಏನಿದೆ ಇದನ್ನ ಮುಗಿಸಿ ನಿನ್ನ ಮಗ ನಿನ್ನ ಹತ್ತಿರ ಬರ್ತಾನೆ, ನಿನ್ನ ಜೊತೆಗೆ ಇರ್ತಾನೆ, ನಿನಗೆ ಸಂತೋಷ ಆಗುವಂತೆ ಮಾಡುತ್ತಾನೆ ಅಂತ ಹೇಳಿದ್ದಾನೆ. ಜೊತೆಗೆ ನಮ್ಮ ತಂದೆಯವರ ಸೇವೆಯನ್ನ ಮಾಡುತ್ತಾ ಭರತ ಈ ರಾಜ್ಯ ಶಾಸನವನ್ನ ಮಾಡಲಿ ಅಂತ ರಾಮದೇವರ ಆಜ್ಞೆ ಇದೆ. ಜೊತೆಗೆ ರಾಮದೇವರು, ಸೀತಾದೇವಿ, ಜೊತೆಗೆ ಲಕ್ಷ್ಮಣ, ನೀನು ಮಾಡಿದಂತಹ ಕಾರ್ಯದಿಂದಾಗಿ ಅತ್ಯಂತ ಪರಿತಪ್ತನಾದಂತಹ ಲಕ್ಷ್ಮಣ ನಿನಗೆ ನಮಸ್ಕಾರವನ್ನ ಹೇಳಿದ್ದಾನೆ ಅಂತ ಇಷ್ಟು ಹೇಳಿ
ಸುಮಂತ್ರ ಹೊರಗೆ ಹೋಗ್ತಾನೆ. ಇದೆಲ್ಲವನ್ನ ಕೇಳಿ ದಶರಥ ಮತ್ತೆ ದುಃಖ ಪಡುವುದಕ್ಕೆ ಪ್ರಾರಂಭ ಮಾಡಿದ. ಹಾರಾಮ ವತ್ಸ ವಿಪಿನೆ ಕ್ವನುಶೇಷೆ ಅಂತ. ರಾಮ, ನೀನು ಎಲ್ಲಿ ಮಲ್ಕೊಳ್ತಾ ಇದ್ದೀಯೋ ಗೊತ್ತಿಲ್ಲ ಕಾಡಿನಲ್ಲಿ, ಮತ್ತೆ ಸೀತಾದೇವಿ ಎಲ್ಲಿದ್ದಾಳೋ ಗೊತ್ತಿಲ್ಲ, ಮತ್ತೆ ಲಕ್ಷ್ಮಣ ಕಾಡಿನಲ್ಲಿ ಏನ್ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ ಅಂತ ಹೀಗೆ ಅವರ ಬಗ್ಗೆನೇ ಸ್ಮರಣೆ ಮಾಡ್ತಾ ರಾಮದೇವರ ತಂದೆ ತಾಯಿಯರು ದಶರಥ ಮತ್ತೆ ಕೌಸಲ್ಯ ಇಬ್ಬರು ಅಲ್ಲಿ ಮಾತನಾಡಿಕೊಳ್ತಾ ಇದ್ದಾರೆ. ಅಷ್ಟರಲ್ಲಿ ಕೌಸಲ್ಯ ದಶರಥನ ಬಗ್ಗೆ ಕೆಲವು ಕ್ರೂರವಾದ ವಚನಗಳನ್ನು ಆಡುತ್ತಾಳೆ. ನೀನು ನನ್ನ ಮಗನನ್ನು ಹೀಗೆ ಕಳಿಸ್ದಿ, ಮತ್ತೆ ನನ್ನ ಸಪತ್ನಿಯ ಮಾತುಗಳನ್ನ ಹೀಗೆ ಕೇಳ್ತಾ ಇದ್ದೀಯ, ಹೀಗೆ ತಮ್ಮ ಮನೆಯವರನ್ನೇ ಬೈಯೋದಕ್ಕೆ ಪ್ರಾರಂಭ ಮಾಡುತ್ತಾಳೆ ಕೌಸಲ್ಯ. ಆವಾಗ ಮತ್ತೆ ದಶರಥ ಸಾಂತ್ವನವನ್ನ ಹೇಳಿದ, ಮತ್ತೆ ಒಂದು ರೀತಿ ಪ್ರಾರ್ಥನೆ ಮಾಡಿಕೊಳ್ತಾನೆ, ನೀನೇ ಹೀಗೆ ಮಾತಾಡಿದ್ರೆ ಹೇಗೆ ಅಂತ. ಅವರಿಬ್ಬರಿಗೂ ಸಾಂತ್ವನವನ್ನ ಹೇಳ್ತಾ ಸುಮಿತ್ರಾದೇವಿ ಇಬ್ಬರನ್ನು ಸಮಾಧಾನ ಮಾಡುತ್ತಾಳೆ. ಆ ಸಂದರ್ಭದಲ್ಲಿ ಸುಮಿತ್ರಾದೇವಿ ಅಂತಾಳೆ, ರಾಮ ಲಕ್ಷ್ಮಣ ಸೀತೆಯರ ಬಗ್ಗೆ ನಾವು ಚಿಂತೆ ಮಾಡುವ ಅಗತ್ಯ ಇಲ್ಲ. ರಾಮದೇವರು ಎಂಥವರು ಅಂದ್ರೆ, ರಾಮದೇವರ ಮೇಲೆ ಸೂರ್ಯ ತನ್ನ ಕಟುವಾದ ಕಿರಣಗಳನ್ನ ಹಾಕೋದಿಲ್ಲ. ರಾಮದೇವರಿದ್ದಂತಹ ಸ್ಥಾನಗಳಲ್ಲಿ ಗಾಳಿ ಜೋರಾಗಿ ಬೀಸೋದಿಲ್ಲ. ಸಂಪೂರ್ಣ ಪ್ರಪಂಚ ಅವರ ನಿಯಮನದಲ್ಲಿದೆ. ಸಂಪೂರ್ಣ ವಿಶ್ವ ಅವರಿಗೆ ನಮಸ್ಕಾರವನ್ನ ಮಾಡುತ್ತೆ. ಅಂತಹ ವಿಶ್ವವಂದಿತರಾದಂತಹ ರಾಮದೇವರು ಎಲ್ಲಿ ಇದ್ದರೂ ಸರಿ, ಅವರ ಬಗ್ಗೆ ನಾವು ದುಃಖ ಪಡುವ ಅವಶ್ಯಕತೆ ಇಲ್ಲ. ರಾಮದೇವರೆಲ್ಲಿರ್ತಾರೆ ಅಲ್ಲಿ ಸರ್ವ ಸಂಪತ್ತುಗಳಿರ್ತವೆ, ಯಾವ ರೀತಿಯ ವಿಪತ್ತು ಇರೋದಿಲ್ಲ. ರಾಮದೇವರ ಜೊತೆಗೆ ಇದ್ದಂತಹ ಸೀತಾದೇವಿ, ಅವರ ದಾಸರಂತೆ ಇದ್ದಂತಹ ಲಕ್ಷ್ಮಣ, ಅವರಿಬ್ಬರು ಧನ್ಯರಾಗಿದ್ದಾರೆ ಅಂತ ಹೀಗೆ ದಶರಥನಿಗೆ ಕೌಸಲ್ಯಾದೇವಿಗೆ ಸಾಂತ್ವನವನ್ನ ಹೇಳುತ್ತಾಳೆ ಸುಮಿತ್ರಾದೇವಿ. ಅಷ್ಟರಲ್ಲಿ ಅವರಿಬ್ಬರಿಗೆ ಪರಿಶ್ರಮದಿಂದಾಗಿ ಸ್ವಲ್ಪ ನಿದ್ದೆ ಹತ್ತಿದೆ. ಇಷ್ಟು ದಿನಗಳು ರಾಮದೇವರು ಹೋಗಿ ಇಲ್ಲಿಗೆ 5 ದಿವಸಗಳು ಕಳೆದಿದ್ದು. 5 ದಿವಸಗಳು ಅಂತಂದರೆ ಒಂದೊಂದು ದಿವಸವು ಯುಗದಂತೆ, ಒಂದೊಂದು ಕಲ್ಪದಂತೆ ಕಳೆದಿವೆ ಅಂತ ಹೇಳ್ತಾರೆ. ಪಂಚಕಲ್ಪ ಸದೃಶಾಹ ಪ್ರಭು ಪಿತ್ರೋಹ ಪಂಚರಾಮರಹಿತಾಹ ದಿವಸಾಸ್ತೆ ಅಂತ. ಒಂದೊಂದು ದಿನ ಅಂದ್ರೆ ಒಂದೊಂದು ಕಲ್ಪದಂತೆ ಕಳೀತಾನೇ ಇಲ್ಲ ಅನ್ನುವಂತೆ 5 ದಿವಸಗಳು ಕಳೆದು 6ನೆಯ ದಿವಸ ಪ್ರಾರಂಭ ಆಗಿದೆ. ನಿಶೀಥ ಕಾಲದಲ್ಲಿಯೇ ದಶರಥ ಮಹಾರಾಜ ರಾಮದೇವರನ್ನ ಮತ್ತೆ ನೆನೆಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತಾನೆ. ಮತ್ತೆ ಏನೇನೋ ಅವನಿಗೆ ದುಃಖ ಬಂದಿದೆ, ಇದೆಲ್ಲವೂ ಅವನೇ ಮಾಡಿದಂತಹ ಒಂದು ಕಾರ್ಯದ ಪ್ರಭಾವ ಅಂತ ಹೀಗೆ ಕೌಸಲ್ಯಾದೇವಿಯ ಮುಂದೆ ಹೇಳೋದಕ್ಕೆ ಪ್ರಾರಂಭ ಮಾಡುತ್ತಾನೆ. ಪರಮಾತ್ಮ ಯಾವತ್ತಿಗೂ ನಾವು ಮಾಡಿದಂತಹ ಕಾರ್ಯಗಳಿಗೆ ಫಲವನ್ನ ಕೊಟ್ಟೇ ಕೊಡುತ್ತಾನೆ. ಅವನೇ ನಮ್ಮ ಎಲ್ಲ ಶುಭಾಶುಭಗಳ ಮೂಲ, ಅಂದರೆ ಕಾರಣ ಅಂತ ಆಗಿದ್ದಾನೆ. ಹೀಗಾಗಿ ನನಗೇನೀಗ ಪುತ್ರನ ವಿರಹ ಬಂದಿದೆ, ಇದೂ ಸಹ ನಾನು ಮಾಡಿದ ಒಂದು ಕಾರ್ಯದ ಫಲವೇ ಆಗಿದೆ. ಹೇಗೆ ಅಂದರೆ, ಒಂದು ಬಾರಿ ಉಷಃ ಕಾಲದಲ್ಲಿ ನಾನು ಕಾಡಿನಲ್ಲಿ ಬೇಟೆಯಾಡಬೇಕಾದ್ರೆ ಶಬ್ದವೇಧದಿಂದ, ನಾನು ಶಬ್ದವೇಧ ಅಂದರೆ ಯಾವ ದಿಕ್ಕಿನಿಂದ ಶಬ್ದ ಬರ್ತಾ ಇದೆ ಆ ದಿಕ್ಕಿನಲ್ಲಿ ಬಾಣವನ್ನ ಬಿಟ್ಟು ಆ ಶಬ್ದದ ಏನು ಉಗಮ ಸ್ಥಾನ ಇರ್ತದೆ ಆ ಸ್ಥಾನವನ್ನ ಬಾಣದಿಂದ ಹೊಡೆಯೋದು ಅಂತ ಹೀಗೆ. ಆ ಒಂದು ಪಾಠವದಿಂದ ನಾನೇನು ಮಾಡಿದೆ ಅಂದರೆ, ಒಬ್ಬ ದ್ವಿಜ ಕುಮಾರನನ್ನ ಆ ಬಾಣದಿಂದ ಹೊಡೆದು ಬಿಟ್ಟೆ. ಅವನು ಒಂದು ಜಲಾಶಯದಲ್ಲಿ ನೀರನ್ನ, ಒಂದು ಕೊಡವನ್ನ ನೀರಿನಿಂದ ತುಂಬಿಸಿಕೊಳ್ತಾ ಇದ್ದ. ಆದರೆ ಅದನ್ನ ಕೇಳಿ ಒಂದು ಆನೆ ಬಂದಿದೆ ಅಂತ ತಿಳಿದುಕೊಂಡು ನಾನು ಬಾಣವನ್ನ ಪ್ರಯೋಗ ಮಾಡಿದೆ. ಆ ಬಾಣ ಹೋಗಿ ಒಬ್ಬ ಮುನಿಕುಮಾರನಿಗೆ ತಗಿಲಿತು. ನಾನು ಅಲ್ಲಿ ಹೋಗಿ ನೋಡಿದೆ, ಮುನಿಕುಮಾರ ಅಂತ ಗೊತ್ತಾಯಿತು. ಆದರೆ ಆ ಮುನಿಕುಮಾರ ತುಂಬಾ ದಯಾಳುವಾದಂಥವನು.
ಸ್ಯಾನ್ನತೆ ನವಿದುಷಃ ದ್ವಿಜಹತ್ಯ ರಾಘವೇತಿ ನಿಗದಂದಿವಮಾಪ ಅಂತ. ದಶರಥನನ್ನ ನೋಡಿ ಏನಂತ ಹೇಳ್ತಾನವನು, ನೀನು ಗೊತ್ತಿಲ್ಲದೆ ಮಾಡಿದ್ದೀಯ ಈ ಕಾರ್ಯವನ್ನ, ಆದ್ದರಿಂದ ಬ್ರಹ್ಮಹತ್ಯಾ ದೋಷ ನಿನಗೆ ಬರೋದು ಬೇಡ ಅಂತ ಹೇಳಿ ಅವನು ಅಲ್ಲಿಯೇ ತನ್ನ ಪ್ರಾಣ ಬಿಟ್ಟಿದ್ದಾನೆ. ಅನಂತರದಲ್ಲಿ ಆ ಋಷಿಕುಮಾರನ ತಂದೆ ತಾಯಿಯರು, ಅವರು ಮೊದಲನೇದಾಗಿ ಅಂಧರು, ಕಣ್ಣು ಕಾಣಿಸೋದಿಲ್ಲ. ಆಮೇಲೆ ವಯಸ್ಸಾದಂಥವರು, ಮತ್ತೆ ಒಬ್ಬನೇ ಮಗ ಅವರಿಗೆ. ಹೀಗಿದ್ದಾಗ ಅವರ ಹತ್ತಿರ ನಾನು ಹೋಗಿ, ಹೀಗಾಯಿತು, ನಾನು ಶಬ್ದವೇಧದಿಂದ ಬಾಣವನ್ನು ಹೊಡೆದಾಗ ನಿಮ್ಮ ಕುಮಾರನಿಗೆ ಆ ಬಾಣ ತಗಲ್ತು ಅಂತ ಆ ವಿಷಯವನ್ನು ತಿಳಿಸಿದ ಕೂಡಲೇ ಅವರು ಮತ್ತೆ ತುಂಬಾ ದುಃಖಿತರಾಗಿ ಆಕ್ರಂದನವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ. ತಮ್ಮ ಮಗನನ್ನು ನೆನಪಿಸಿಕೊಳ್ಳುತ್ತಾ, ಅವನನ್ನೇ ಆಧರಿಸಿಕೊಂಡು ನಮ್ಮ ಜೀವನ, ನಮ್ಮ ಎಲ್ಲ ಧರ್ಮ ಕಾರ್ಯಗಳಿದ್ದಿದ್ದು, ಅವನೇ ಹೋಗ್ಬಿಟ್ಟ ಅಂದ್ರೆ ನಮ್ಮ ಗತಿ ಏನು ಅಂತ ತುಂಬಾ ಚಿಂತನೆ ಮಾಡುತ್ತಾ, ನಮ್ಮನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಅಂತ ತಮ್ಮ ಮಗನ ಬಗ್ಗೆ ಅವರು ಜೋರಾಗಿ ಆಕ್ರಂದನ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ. ಇಲ್ಲಿ ಆ ಋಷಿಕುಮಾರನ ಹೆಸರು ಯಜ್ಞದತ್ತ ಅಂತ ಹೇಳಿದ್ದಾರೆ. ಅದರಲ್ಲಿ ಅಭಿಪ್ರಾಯ ಭೇದಗಳಿವೆ. ಯಜ್ಞದತ್ತ ಅಂತ ಅವನ ಹೆಸರು ಅಂತ ಕೆಲವೊಬ್ರು, ಇನ್ನು ಕೆಲವು ವಿದ್ವಾಂಸರು ಯಜ್ಞದತ್ತ ಅಂತಂದರೆ ಏನು ಯಜ್ಞಾದಿ ಸತ್ಕರ್ಮಗಳನ್ನ ಆ ಋಷಿ ದಂಪತಿಗಳು ಮಾಡಿದರು, ಅದರ ಫಲಸ್ವರೂಪನಾಗಿ ಬಂದಂಥವನು, ಆದ್ದರಿಂದ ಯಜ್ಞದತ್ತ ಅಂತ ಅವನನ್ನ, ಅಂದ್ರೆ ನಮ್ಮ ಸತ್ಕರ್ಮಗಳ ಫಲಸ್ವರೂಪ ನೀನು ಅಂತ ತಮ್ಮ ಮಗನನ್ನ ಅವರು ಕರೆದರು ಅಂತ ಹೀಗೆ ಕೆಲವರು ಹೇಳುತ್ತಾರೆ. ಒಟ್ಟಾರೆ ತಮ್ಮ ಮಗನನ್ನ ನೆನೆಸಿಕೊಳ್ಳುತ್ತಾ ಅವರು ಅಲ್ಲಿ ಶರೀರ ತ್ಯಾಗವನ್ನ ಮಾಡುತ್ತಾರೆ. ಶರೀರ ತ್ಯಾಗವನ್ನ ಮಾಡಬೇಕಾದ್ರೆ ತ್ವಂಚ ಪುತ್ರ ವಿರಹ ತ್ಯಜ ದೇಹಂ ಪಾರ್ಥಿವ ಅಂತ ಹೇಳಿದ್ರಂತೆ. ಪಾರ್ಥಿವ ಅಂದ್ರೆ, ಹೇ ಮಹಾರಾಜ, ನೀನು ಪುತ್ರ ವಿರಹದಿಂದಲೇ ನಿನ್ನ ಶರೀರವನ್ನ ತ್ಯಾಗ ಮಾಡು ಅಂತ ಹೀಗೆ ಹೇಳಿ ಅವರು ಸ್ವರ್ಗ ಮಾರ್ಗದಲ್ಲಿ ಹೊರಟು ಹೋದರು ಅಂತ ದಶರಥ ಕಥೆಯನ್ನ ಹೇಳುತ್ತಾನೆ. ನಾನು ಮಾಡಿದ ಈ ಒಂದು ದುಷ್ಕರ್ಮ ಏನಿದೆ ಅದರ ಫಲಸ್ವರೂಪವಾಗಿಯೇ ರಾಮನ ವಿರಹ ನನಗೆ ಬಂದಿದೆ ಅಂತ ಹೀಗೆ ಅವನು ನೆನಪಿಸಿಕೊಳ್ಳುತ್ತಾನೆ. ಹೀಗೆ ನೆನಪಿಸಿಕೊಳ್ಳುತ್ತಾ ಅನಂತರದಲ್ಲಿ ರಾಮದೇವರು 14 ವರ್ಷ ಕಾಡಿನಲ್ಲಿ ಇದ್ದುಕೊಂಡು ತಮ್ಮ ಕಾರ್ಯಗಳನ್ನ ಮುಗಿಸಿ ವಿಜಯಶಾಲಿಗಳಾಗಿ ಮತ್ತೆ ಮರಳಿ ಬರ್ತಾರೆ. ಆವಾಗ ರಾಮದೇವರನ್ನ ಜನ ನೋಡುತ್ತಾರೆ, ಅವರೇ ಧನ್ಯರು ಅಂತ ಹೀಗೆ ಮುಂದಿನ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತಾನೆ. ಮುಂದೆ ಹೋಗಿ 14 ವರ್ಷದ ಅನಂತರದಲ್ಲಿ ಅದ್ಭುತವಾದ ಆಸನದ ಮೇಲೆ ರಾಮದೇವರು ಸೀತಾದೇವಿ ಕುಳಿತುಕೊಂಡಾಗ ಲಕ್ಷ್ಮಣ ಚಾಮರಗಳಿಂದ ಅವರಿಗೆ ಸೇವೆಯನ್ನ ಮಾಡುತ್ತಾ ಇರ್ತಾನೆ. ಅವರನ್ನ ನೋಡಿದಂಥವರು ಧನ್ಯರು, ಈ ದೃಶ್ಯವನ್ನ ನೋಡಿದಂಥವರು ಧನ್ಯರು ಅಂತ ಹೀಗೆ ರಾಮದೇವರನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ದಶರಥ ಮಾತಾಡೋದನ್ನ ನಿಲ್ಲಿಸಿದ. ಇದನ್ನ ಕೇಳಿ ಕೌಸಲ್ಯಾದೇವಿಯರೆಲ್ಲ ಏನನ್ಕೊಂಡ್ರು ಅಂತಂದ್ರೆ, ರಾಮನ ಸ್ಮರಣೆಯನ್ನ ಮಾಡಿದ್ದಾರೆ, ಆದ್ದರಿಂದ ಸ್ವಲ್ಪ ಮನಸ್ಸು ಶಾಂತ ಆಗಿರುತ್ತೆ, ಹೀಗಾಗಿ ಮತ್ತೆ ನಿದ್ರೆಗೆ ಹೋಗಿರಬೇಕು ಅಂತ ಅವರೂ ಅಲ್ಲಿಯೇ ವಿಶ್ರಾಂತಿಯನ್ನ ತೆಗೆದುಕೊಳ್ಳೋದಕ್ಕೆ ಮಲಗಿಕೊಳ್ಳುತ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಆ ದಶರಥ ಮಹಾರಾಜ ದೇಹತ್ಯಾಗವನ್ನ ಮಾಡಿದ ಅಂತನ್ನುವ ಒಂದು ವೃತ್ತಾಂತವನ್ನ ನಾವು ಕೇಳುತ್ತೇವೆ. ವೈಷ್ಣವಂ ಪದಮವಾಪಸ ರಾಜಹಂಸ ಇವ ನಿರ್ಮಲ ರೂಪ ತಚ್ಚರೀರಮಪಹಾಯ ಕೃತಾರ್ಥ ವೃಕ್ಷ ನೀಡಮಿವ ಭೀತಿ ಸನೀಡಂ ಅಂತ. ಒಂದು ರಾಜಹಂಸನ ದೃಷ್ಟಾಂತವನ್ನ ಆ ಮಹಾರಾಜನ ಜೀವನಿಗೆ, ಶರೀರಕ್ಕಲ್ಲ, ಆ ಮಹಾರಾಜನ ಜೀವ ಏನಿದೆ, ಚೇತನ ಏನಿದ್ದಾನೆ, ಅವನಿಗೆ ರಾಜಹಂಸದ ದೃಷ್ಟಾಂತವನ್ನ ಕೊಟ್ಟು ವರ್ಣನೆ ಮಾಡುತ್ತಾರೆ. ಒಂದು ರಾಜಹಂಸ ಒಂದು ಮರದ ಮೇಲೆ ತನ್ನ ಗೂಡನ್ನ ಮಾಡಿಕೊಂಡಿರುತ್ತದೆ, ಆ ಮರದ ಮೇಲೆ ವಾಸ ಮಾಡುತ್ತಾ ಇರುತ್ತೆ. ಎಷ್ಟು ಹೊತ್ತಿನ ತನಕ ಅದು ಆ ಮರದ ಮೇಲೆ ವಾಸ ಮಾಡುತ್ತೋ ಅಲ್ಲಿಯ ತನಕ ಅದಕ್ಕೆ ಭಯ, ಯಾವುದಾದರೂ ಹಾವು ಬರಬಹುದು ಅಥವಾ ಏನಾದರೂ ಒಂದು ಕ್ರೂರವಾದ ಪ್ರಾಣಿ ಬಂದು ನನಗೆ ಸಮಸ್ಯೆ ಮಾಡಬಹುದು ಅಂತನ್ನುವ ಭಯ.
ಆ ವೃಕ್ಷ ನೀಡದಲ್ಲಿ ಆ ರಾಜಹಂಸಕ್ಕೆ ಅಭಯ ಇದೆ. ಆದರೆ ಆ ರಾಜಹಂಸ ಆ ಎಲ್ಲ ತನ್ನ ಗೂಡನ್ನ ಬಿಟ್ಟು ಹಾರಿ ಹೋಗಿಬಿಟ್ರೆ, ಆಕಾಶದಲ್ಲಿ ಹಾರಿ ಹೋಗಿಬಿಟ್ರೆ ಅದಕ್ಕೆ ಯಾವುದೇ ಭಯ ಇಲ್ಲ. ಅದೇ ರೀತಿ ದಶರಥ ಮಹಾರಾಜ ಚೇತನ ಏನಿದ್ದಾನೆ ಅವನು ಎಷ್ಟು ಹೊತ್ತು ಈ ಶರೀರವೆಂಬ ನೀಡದಲ್ಲಿ ಇರ್ತಾನೆ. ಅವನಿಗೆ ಮರಣಾದಿಗಳ ಭಯ, ವಿರಹದ ಭಯ ಇತ್ಯಾದಿಗಳೆಲ್ಲ ಇದೆ. ಇದೆಲ್ಲವನ್ನು ಬಿಟ್ಟು ಆ ಮಹಾರಾಜ ವೈಷ್ಣವಂ ಪದಂ ಅವಾಪ, ಪರಮಾತ್ಮನ ಪಾದಾರವಿಂದವನ್ನ ಸೇರಿದ ಅಂತ ಹೇಳ್ತಾರೆ. ಇಲ್ಲಿ ಒಂದು ವರ್ಣನೆಯ ಸೊಗಸೇನು ಅಂತಂದ್ರೆ, ಸಂಸ್ಕೃತ ಭಾಷೆಯಲ್ಲಿ ವಿಷ್ಣು ಪದ ಅಥವಾ ವೈಷ್ಣವ ಪದ ಇದೆಲ್ಲ ಶಬ್ದಗಳಿಗೆ ಪರಮಾತ್ಮನ ಪಾದ ಅಂತನ್ನುವ ಅರ್ಥವೂ ಇದೆ, ಆಕಾಶ ಅನ್ನುವ ಅರ್ಥವೂ ಇದೆ. ಅದಕ್ಕೆ ಸಂಸ್ಕೃತ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ಪರಮಾತ್ಮನ ಪದಕ್ಕೆ ಆಕಾಶದ ದೃಷ್ಟಾಂತವನ್ನು ಕೊಡೋದು ತುಂಬಾ ಸಾಧಾರಣವಾದ ವಿಷಯ. ರಾಜಹಂಸ, ಪರಮಾತ್ಮನ ಪಾದ ಮತ್ತೆ ಆಕಾಶ ಇಷ್ಟನ್ನ ಸೇರಿಸಿ ಒಂದು ರೂಪಕವನ್ನು ನಿರ್ಮಾಣ ಮಾಡುವುದು ಸಂಸ್ಕೃತ ಸಾಹಿತ್ಯದಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯ. ಅದನ್ನು ಇಲ್ಲಿಯೂ ಮಾಡಿದ್ದಾರೆ. ರಾಜಹಂಸ ವೈಷ್ಣವ ಪದದಲ್ಲಿ ಹೋಗುತ್ತೆ ಅಂದ್ರೆ ಅರ್ಥ ಏನು? ಆಕಾಶದಲ್ಲಿ ಹಾರಿ ಹೋಗುತ್ತೆ ಅಂತ ಅರ್ಥ. ಅದೇ ರೀತಿ ಆ ಮಹಾರಾಜ ವೈಷ್ಣವ ಪದವನ್ನ ಸೇರಿದ ಅಂದ್ರೆ ಆಕಾಶದಲ್ಲಿ ಹಾರಿ ಹೋದ ಅಂತ ಹಾಗರ್ಥ ಅಲ್ಲ. ಅವನು ಪರಮಾತ್ಮನ ಪಾದಾರವಿಂದಗಳನ್ನ ಸೇರಿದ, ತನ್ನ ನೈಜ ಸ್ಥಾನವನ್ನ ಮುಟ್ಟಿದ ಅಂತನೂ ಅರ್ಥ ಮಾಡಿಕೊಳ್ಳಬಹುದು. ಅಥವಾ ವೈಕುಂಠವನ್ನ ಕ್ರಮೇಣ ಮುಟ್ಟಿದ, ಆಗ ತಕ್ಷಣ ಅಲ್ಲ, ಕ್ರಮೇಣ ವೈಕುಂಠವನ್ನ ಮುಟ್ಟಿದ ಅಂತ ಹೀಗೂ ಅರ್ಥವನ್ನ ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ಆ ಮಹಾರಾಜ ರಾಮದೇವರ ಸ್ಮರಣೆಯನ್ನ ಮಾಡುತ್ತಾ ಮಾಡುತ್ತಾ ತನ್ನ ಪಾರ್ಥಿವ ಶರೀರವನ್ನ ತ್ಯಾಗ ಮಾಡಿದ್ದಾನೆ. ಈ ರೀತಿಯ ಒಂದು ಶೋಕ, ರಾಮದೇವರ ಬಗ್ಗೆ ಇದ್ದಂತಹ ಶೋಕ ಅಂತನ್ನೋದು ಆ ಒಂದು ದೇಹತ್ಯಾಗದ ಸಂದರ್ಭದಲ್ಲಿ ಆ ಮಹಾರಾಜನಿಗೆ ಶ್ರೀಮನ್ನಾರಾಯಣನ ಧ್ಯಾನ ಬರುವುದಕ್ಕೆ ಕಾರಣವಾಯಿತು ಅಂತ ವರ್ಣನೆಯನ್ನು ಕಾಣುತ್ತೇವೆ. ಆ ಶೋಕದಿಂದಾಗಿಯೇ ಆ ಒಂದು ಸಂದರ್ಭದಲ್ಲಿ ರಾಮದೇವರನ್ನ ಸಂತತವಾಗಿ ನೆನೆಸಿದ. ರಾಮದೇವರು ಅಂದ್ರೆ ಶ್ರೀಮನ್ನಾರಾಯಣನೇ. ತನ್ನ ಮಗ ಅಂತನ್ನುವ ಭಾವನೆಯಿಂದಲೇ ಇರಲಿ, ಆದರೆ ಕಡೇ ಪಕ್ಷ ಮರಣಕಾಲದಲ್ಲಿ ಅವರನ್ನ ಸಂತತವಾಗಿ ನೆನೆಸಿದ ಅನ್ನುವ ವರ್ಣನೆಯನ್ನು ನಾವು ಕಾಣುತ್ತೇವೆ. 6ನೆಯ ದಿವಸ ನಿಶೀಥ ಕಾಲದಲ್ಲಿ ಇದೆಲ್ಲ ನಡೆದದ್ದು. ಮತ್ತೆ ಉಷಃ ಕಾಲ ಆಯಿತು. ಎಲ್ಲ ಜನ ಅಲ್ಲಿಗೆ, ಪರಿಜನರೆಲ್ಲ ಅಲ್ಲಿಗೆ ಆಗಮಿಸ್ತಾರೆ. ಪರಿಜನರೆಲ್ಲ ಬಂದು ನೋಡಿದರು. ಅವರಿಗೂ ಗೊತ್ತಾಗಲಿಲ್ಲ. ಎಲ್ಲ ಬಂದಿ ಜನರು, ಹಾಡು ಹೇಳುವಂಥವರು ಎಲ್ಲರೂ ಬಂದು ಅವನನ್ನು ಸ್ತೋತ್ರ ಮಾಡುವುದಕ್ಕೆ, ಎಬ್ಬಿಸೋದಕ್ಕೆ ಪ್ರಾರಂಭ ಮಾಡುತ್ತಾರೆ. ಆದರೆ ಮಹಾರಾಜ ಹೇಳ್ತಾ ಇಲ್ಲ. ಅಷ್ಟರಲ್ಲಿ ಅಲ್ಲಿದ್ದಂತಹ ಮಹಿಷಿಯರು ದಶರಥನ ಪಾದಗಳನ್ನು ಸ್ಪರ್ಶ ಮಾಡಿ ಪಾದಶೈತ್ಯದಿಂದಾಗಿ ಅವನ ಶರೀರ ತ್ಯಾಗವನ್ನ ತಿಳಿದುಕೊಳ್ತಾರೆ, ಅನುಮಾನ ಮಾಡಿಕೊಂಡ್ರು. ಅವರೆಲ್ಲ ರೋದನವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ. ಅಷ್ಟರಲ್ಲಿ ವಸಿಷ್ಠ ಮಹರ್ಷಿಗಳು ಬಂದು ಎಲ್ಲ ನಾರಿಯರು ಅಲ್ಲಿ ನಿಂತ್ಕೊಂಡಂತಹ ಪರಿವಾರದ ಜನರನ್ನೆಲ್ಲ ಸರಿಸಿ ಒಂದು ತೈಲದ ಪಾತ್ರದಲ್ಲಿ ದಶರಥನ ಪಾರ್ಥಿವ ಶರೀರವನ್ನ ಇಡುತ್ತಾರೆ. ಅನಂತರದಲ್ಲಿ ಎಲ್ಲ ಬ್ರಾಹ್ಮಣರು, ಎಲ್ಲ ಮಂತ್ರಿಗಳು ಒಂದು ಸಭೆ ಸೇರಿದ್ರಂತೆ. ಮುಂದೇನು ಮಾಡಬೇಕು? ಮಹಾರಾಜ ಮೃತನಾಗಿದ್ದಾನೆ ಅಂತಾದಾಗ ಮುಂದೆ ನಮ್ಮ ಕರ್ತವ್ಯಾಂಶಗಳು ಏನು ಅಂತ ಚಿಂತನೆ ಮಾಡಿದರು. ಆವಾಗ ವಸಿಷ್ಠರು 3 ಜನ ಮಂತ್ರಿಗಳನ್ನ ಕರೀತಾರೆ. ವಿಜಯ, ಸಿದ್ಧಾರ್ಥ, ಜಯಂತ, ಅಶೋಕ ಅಂತ 4 ಜನ ಮಂತ್ರಿಗಳನ್ನ ಕರೆದು ಅವರಿಗೆ ಹೇಳುತ್ತಾರೆ, ಭರತನನ್ನ ಹೋಗಿ ಕರೆದುಕೊಂಡು ಬಾ ಅಂತ. ಭರತ ಸದ್ಯಕ್ಕೆ ತಮ್ಮ ಮಾತಾಮಹನ ರಾಜ್ಯದಲ್ಲಿದ್ದಾನೆ, ಅವನನ್ನ ಹೋಗಿ ಇಲ್ಲಿಗೆ ಕರೆದುಕೊಂಡು ಬರಬೇಕು ಅಂತ. ಆದರೆ ಅವನನ್ನ ಕರೆತರೋದಕ್ಕೆ ಅಂತ ಹೋದಾಗ ದಶರಥನ ಮರಣದ ಬಗ್ಗೆ ಹೇಳಬಾರದು ಅಂತ ಅವರಿಗೆ ಹೇಳಿ ಕಳಿಸ್ತಾರೆ. ಸಾಮಾನ್ಯವಾಗಿ ಹೋಗಿ ವಸಿಷ್ಠರು, ಪುರೋಹಿತರು ನಿಮ್ಮನ್ನ ಕರೀತಾ ಇದ್ದಾರೆ ಅಂತ ಭರತನಿಗೆ ವಿಷಯವನ್ನ ಮುಟ್ಟಿಸಿ ಎಂದಿನಂತೆ ಅಶ್ವಪತಿ ಮಹಾರಾಜನಿಗೆ
ಉಡುಗೊರೆಗಳನ್ನು ಕೊಟ್ಟು ಭರತನನ್ನ ಕರೆದುಕೊಂಡು ಬರಬೇಕು ಅಂತ ಹೇಳಿದರು. ಆಗಲಿ ಅಂತ ಆ ಎಲ್ಲ ಮಂತ್ರಿಗಳು 7 ದಿವಸ ಪ್ರಯಾಣ ಮಾಡಿ 7ನೇ ದಿವಸ ರಾತ್ರಿಯ ಹೊತ್ತು ಕೈಕಯ ದೇಶವನ್ನು ಮುಟ್ಟಿದ್ದಾರೆ. ಯಾವ ರಾತ್ರಿ ಆ ಮಂತ್ರಿಗಳು ಮುಟ್ಟಿದ್ರು ಅದೇ ರಾತ್ರಿ ಭರತ ಒಂದು ದುಸ್ವಪ್ನವನ್ನ ನೋಡಿದ. ತಮ್ಮ ತಂದೆಯವರ ಬಗ್ಗೆ ಮತ್ತೆ ಈ ಭೂಮಿಯ ಬಗ್ಗೆ ಒಂದು ದುಸ್ವಪ್ನವನ್ನ ನೋಡಿದ. ಆ ದುಸ್ವಪ್ನದಿಂದಾಗಿ ಅವನ ಮನಸ್ಸು ಸ್ವಲ್ಪ ಆಕುಲವಾಗಿತ್ತಂತೆ. ಹೀಗೆ ಮನಸ್ಸು ಆಕುಲವಾಗಿದ್ದಾಗ, ಈ ರೀತಿ ದುಸ್ವಪ್ನದಿಂದ ಭೀತನಾಗಿ ಅವನು ಎದ್ದಾಗ ಅಯೋಧ್ಯೆಯಿಂದ ದೂತರು ಬಂದಿದ್ದಾರೆ ಅಂತನ್ನೋದನ್ನ ಕೇಳಿ ಅವನಿಗೆ ತುಂಬಾ ದುಃಖ ಆಯಿತು, ಮತ್ತೆ ತುಂಬಾ ಭಯ ಆಯಿತು. ಅವನು ತತ್ಕ್ಷಣ ಓಡಿ ಹೋಗಿ ಬಂದಂತಹ ದೂತರನ್ನ ಕೇಳಿದ, ಎಲ್ಲರೂ ಕುಶಲವಾಗಿದ್ದಾರೆ ತಾನೇ ಅಂತ. ಅವರು ತಾವು ವಿಚಾರ ಮಾಡಿದಂತೆ ಎಲ್ಲರೂ ಕುಶಲವಾಗಿದ್ದಾರೆ, ಮತ್ತೆ ಪುರೋಹಿತರಾದಂತಹ ವಸಿಷ್ಠ ಮಹರ್ಷಿಗಳು, ಗುರುಗಳು ನಿಮ್ಮನ್ನ ಅಯೋಧ್ಯ ಪಟ್ಟಣಕ್ಕೆ ಒಂದು ಪ್ರಧಾನ ಕಾರ್ಯದಿಂದಾಗಿ ಕರೀತಾ ಇದ್ದಾರೆ. ಹೀಗಾಗಿ ನೀವು ನಮ್ಮ ಮಾತಾಮಹರನ್ನ, ಮಾತುಲರನ್ನ ಕೇಳಿ ಅವರಿಂದ ಅಪ್ಪಣೆಯನ್ನ ಪಡೆದುಕೊಂಡು ಅಯೋಧ್ಯ ಪಟ್ಟಣಕ್ಕೆ ಬರಬೇಕು ಅಂತ ಹೇಳಿದರು. ಭರತ ಆಗಲಿ ಅಂತ ತಿಳಿದುಕೊಂಡು ಬಂದ. ಭರತನಿಗೆ ಆವಾಗ ಅನಿಸಿದ್ದೇನು ಅಂತಂದ್ರೆ, ಬಹುಶಃ ರಾಮದೇವರ ರಾಜ್ಯಾಭಿಷೇಕ ನಡೆಯೋದಿದೆ, ಅದಕ್ಕಾಗಿ ಕರೀತಾ ಇದ್ದಾರೆ ಅಂತ ತಿಳಿದುಕೊಂಡು ಅವನು ಬಂದ ಅಂತ ನಾವು ವರ್ಣನೆಯನ್ನ ಕಾಣುತ್ತೇವೆ. ಕೈಕಯ ದೇಶದಿಂದ ಹೊರಟ ಮೇಲೆ ಮತ್ತೆ 7 ದಿವಸಗಳ ಕಾಲ ಪ್ರಯಾಣವನ್ನ ಮಾಡಿ 7ನೇ ದಿವಸ ಅಯೋಧ್ಯ ಪಟ್ಟಣಕ್ಕೆ ಭರತ ಬಂದು ಸೇರುತ್ತಾನೆ. ಆದರೆ ಅಯೋಧ್ಯ ಪಟ್ಟಣದಲ್ಲಿ ಜನರು ಹೇಗಿದ್ರು ಅಂದ್ರೆ, ಅಪ್ರಹೃಷ್ಟ ಜನಾಂ ಪಶ್ಯನ್ ಅಂತ. ಜನರೆಲ್ಲ ಅಪ್ರಹೃಷ್ಟರಾಗಿದ್ದಾರೆ, ಅಂದ್ರೆ ಯಾರು ಸಂತುಷ್ಟರಂತೆ ಕಾಣ್ತಾ ಇಲ್ಲ, ಸುಖವಾಗಿದ್ದಾರೆ, ಹರ್ಷದಿಂದಿದ್ದಾರೆ ಅಂತನ್ನುವಂತೆ ಕಾಣ್ತಾ ಇಲ್ಲ. ಹಾಗಿದ್ದಂತಹ ಅಯೋಧ್ಯ ಪಟ್ಟಣವನ್ನ ನೋಡ್ತಾ ಅವನು ತನ್ನ ತಾಯಿಯ ಅಂತಃಪುರದ ಕಡೆ ಹೋಗುತ್ತಾನೆ. ಕೈಕೇಯಿ ತಾನು ಭರತನನ್ನ ನೋಡಿ ತುಂಬಾ ಸಂತೋಷ ಆಯಿತವಳಿಗೆ. ಭರತ ಹೋಗಿ ಪ್ರಣಾಮವನ್ನ ಮಾಡಿದ. ಅನಂತರದಲ್ಲಿ ನಮ್ಮ ತಂದೆಯವರೆಲ್ಲಿದ್ದಾರೆ, ನಾನು ಹೋಗಿ ಅವರ ಪಾದಗಳಲ್ಲಿ ವಂದನವನ್ನ ಮಾಡಬೇಕು ಅಂತ ಭರತ ಕೈಕೇಯಿಯನ್ನ ಕೇಳುತ್ತಾನೆ. ಅದನ್ನ ಕೇಳಿದ ಕೂಡಲೇ ಕೈಕೇಯಿ ಹೇಳುತ್ತಾಳೆ, ಇಲ್ಲ, ತಾತಸ್ತೆ ಸ್ವರ್ಗತಃ ಅಂತ. ನಿಮ್ಮ ತಂದೆಯವರು ಸ್ವರ್ಗತರಾಗಿದ್ದಾರೆ, ಅಂದರೆ ಅವರು ಪಾರ್ಥಿವ ಶರೀರವನ್ನ ತ್ಯಾಗ ಮಾಡಿ ಉತ್ತಮ ಲೋಕಗಳಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತ ಅರ್ಥ. ಈ ಮಾತನ್ನ ಕೇಳಿ ಅವನಿಗೆ ತುಂಬಾ ದುಃಖ ಆಯಿತು. ಅವನು ಮೂರ್ಛಿತನಾದರಂತೆ. ಅನಂತರದಲ್ಲಿ ಚೇತರಿಸಿಕೊಂಡು ಕೈಕೇಯಿಗೆ ಹೇಳುತ್ತಾನೆ, ನಾನು ಅಯೋಧ್ಯೆಯಿಂದ ಸಂದೇಶ ಬಂದಿದೆ ಅಂತನ್ನೋದನ್ನ ಕೇಳಿದ ಕೂಡಲೇ ಏನು ತಿಳಿದುಕೊಂಡಿದ್ದೆ, ಅಭಿಷೇಕ್ಷ್ಯತಿ ಮೇ ತಾತಃ ನೂನಂ ರಾಮಂ ಮಮಾಗ್ರಜಂ. ನಮ್ಮ ತಂದೆ ನಮ್ಮ ಅಣ್ಣಂದಿರಾದಂತಹ ರಾಮದೇವರನ್ನ ತಮ್ಮ ಅಯೋಧ್ಯ ಪಟ್ಟಣದ ರಾಜರನ್ನಾಗಿ ಮಾಡುವವರಿದ್ದಾರೆ, ಪಟ್ಟಾಭಿಷೇಕ ನಡೆಯೋದಿದೆ ಅಂತ ತಿಳಿದುಕೊಂಡು ತುಂಬಾ ಸಂತೋಷದಿಂದ ನಾನಿಲ್ಲಿ ಬಂದಿದ್ದೆ. ಆದರೆ ಹೀಗಾಗಿ ಹೋಯಿತು, ತೊಂದರೆ ಇಲ್ಲ, ಈಗ ರಾಮದೇವರಲ್ಲಿದ್ದಾರೆ ಹೇಳಿ, ನಾನು ಹೋಗಿ ಅವರಿಗೆ ನಮಸ್ಕಾರವನ್ನ ಮಾಡಬೇಕು ಅಂತ ಭರತ ರಾಮದೇವರ ಬಗ್ಗೆ ಕೇಳಿದ. ಜೊತೆಗೆ ದಶರಥ ಮಹಾರಾಜ ಶರೀರ ತ್ಯಾಗ ಮಾಡುವುದಕ್ಕಿಂತ ಮೊದಲಿಗೆ ಏನು ಹೇಳಿದ ಅಂತ ಕೇಳುತ್ತಾನೆ. ಆವಾಗ ಕೈಕೇಯಿ ಎಂದಳು, ರಾಮಂ ಸಸೀತಂ ದ್ರಕ್ಷ್ಯಂತಿ ಧನ್ಯಾಹ ಸಿದ್ಧಾರ್ಥಮಾಗತಂ ಹಾರಾಮೇತ್ಯುತ್ತರಂ ವಾಕ್ಯಂ ತಸ್ಯೇತ್ಯಂಬ ತಮಬ್ರವೀತ್. ರಾಮದೇವರು ಸೀತಾದೇವಿ ಇಬ್ಬರು ತಮ್ಮ ಕಾರ್ಯವನ್ನ ಮುಗಿಸಿಕೊಂಡು ಅಯೋಧ್ಯ ಪಟ್ಟಣಕ್ಕೆ ಬಂದಾಗ ಧನ್ಯರಾದಂತಹ ಅಯೋಧ್ಯ ಪ್ರಜೆಗಳು ಅವನನ್ನ ನೋಡುತ್ತಾರೆ ಅಂತ ಹೀಗೆ ದಶರಥ ಹೇಳಿದ ಅಂತ. ಇದನ್ನ ಕೇಳಿದ ಕೂಡಲೇ ಭರತ ಅಂದ, ನಮ್ಮ ರಾಮದೇವರೆಲ್ಲಿದ್ದಾರೆ, ಹಾಗಾದ್ರೆ ಅಯೋಧ್ಯ ಪಟ್ಟಣದಲ್ಲಿ ಇಲ್ವಾ ಅಂತ ಅವನು ಕೇಳಿದ. ಆವಾಗ ಕೈಕೇಯಿ ಹೇಳುತ್ತಾಳೆ, ಇಲ್ಲ,
ನಿಮ್ಮ ತಂದೆಯವರ ಆಜ್ಞೆಯನ್ನ ಪಾಲನೆ ಮಾಡ್ತಾ ರಾಮದೇವರು ಕಾಡಿಗೆ ಹೋಗಿದ್ದಾರೆ. ಇದನ್ನ ನಾನು ಯಾಕೆ ಮಾಡಿದೆ? ಕಾಡಿಗೆ ಹೋಗಿದ್ದಾರೆ, ಮತ್ತೆ ನನ್ನ ವರದಿಂದಾಗಿ ರಾಮ ಕಾಡಿಗೆ ಹೋಗಬೇಕಾಯಿತು. ಈ ಒಂದು ಜುಗುಪ್ಸಿತವಾದಂತಹ ಕಾರ್ಯವನ್ನ ನಾನು ನಿನ್ನ ಮೇಲಿನ ಸ್ನೇಹದಿಂದಾಗಿ ಮಾಡಿದ್ದೇನೆ. ನಿನಗೆ ರಾಜ್ಯ ಸಿಗಲಿ ಎನ್ನೋ ಕಾರಣದಿಂದಾಗಿ ಮಾಡಿದ್ದೇನೆ. ಈಗ ನಿನಗೆ ಆ ರಾಜ್ಯ ಪ್ರಾಪ್ತವಾಗಿದೆ. ಅದನ್ನ ಸ್ವಧರ್ಮದಿಂದ, ಕ್ಷತ್ರಿಯ ಧರ್ಮದಿಂದ, ರಾಜಧರ್ಮದಿಂದ ರಕ್ಷಣ ಮಾಡುತ್ತಾ, ಅಂದರೆ ರಾಜನಾಗಿ ನನ್ನ ಯತ್ನವನ್ನ ಸಫಲ ಮಾಡುವಂತ ಕೈಕೇಯಿಗೆ ಹೇಳುತ್ತಾಳೆ. ಇದನ್ನ ಕೇಳಿ ಭರತನಿಗೆ ತುಂಬಾ ದುಃಖ ಆಯಿತು. ಅವನು ಹೇಳುತ್ತಾನೆ, ಮೊದಲೇ ನಮ್ಮ ತಂದೆಯವರು ಮೃತರಾಗಿದ್ದಾರೆ ಅಂತ ನಾನು ದುಃಖದಲ್ಲಿದ್ದರೆ ಅದರ ಮೇಲೆ ಇನ್ನೊಂದು ಮಹಾ ದುಃಖ, ರಾಮದೇವರು ಕಾಡಿಗೆ ಹೋಗಿದ್ದಾರೆ ಅಂತ. ಆದ ಗಾಯದ ಮೇಲೆ ಕ್ಷಾರ ಹಾಕಿದಂತಾಯಿತು ನನಗೆ ನೀನು ಮಾಡಿದ ಕಾರ್ಯದಿಂದ ಅಂತ ತನ್ನ ತಾಯಿಯನ್ನ ಬೈತಾನೆ. ಅಷ್ಟರಲ್ಲಿ ಆ ಕೈಕೇಯಿಯ ಭವನದ ದ್ವಾರದಲ್ಲಿ ಮಂಥರ ನಿಂತುಕೊಂಡಿದ್ದಂತೆ, ಸರ್ವಾಭರಣ ಭೂಷಿತಳಾಗಿ ಅತ್ಯಂತ ಸಂತೋಷದಿಂದ ನಿಂತುಕೊಂಡಿದ್ಲು. ಶತ್ರುಘ್ನ ಅವಳ ಮುಖದಲ್ಲಿ ರೇಣು ಅಂತಂದ್ರೆ ಮಣ್ಣಿನ ಕಣಗಳನ್ನ ತುಂಬಿ ಅವಳನ್ನ ಹೊಡೆಯೋದಕ್ಕೆ ಪ್ರಾರಂಭ ಮಾಡುತ್ತಾನೆ. ಆವಾಗ ಭರತನೇ ಹೋಗಿ ಆ ಶತ್ರುಘ್ನನನ್ನ ತಡೆದು ರಾಮದೇವರು ಈ ರೀತಿ ಸ್ತ್ರೀಯರಿಗೆ ಹೊಡೆದರೆ, ಅವರನ್ನ ಸಂಹಾರ ಮಾಡಿದರೆ ನಮ್ಮನ್ನ ತ್ಯಾಗ ಮಾಡುತ್ತಾರೆ. ಆದ್ದರಿಂದ ಒಂದು ಪಕ್ಷ ರಾಮದೇವರು ನಮ್ಮನ್ನ ಸ್ವೀಕಾರ ಮಾಡಬೇಕು ಅಂತಂದ್ರೆ ನನ್ನ ತಾಯಿಯನ್ನ, ಈ ಮಂಥರೆಯನ್ನ, ಅತ್ಯಂತ ದುಷ್ಟರಾಗಿದ್ರೂ ನಾವು ಇವರನ್ನ ಸಹನ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಬಹಳ ದುಃಖದಿಂದ ಮತ್ತೆ ಲಜ್ಜೆಯಿಂದ ಕೌಸಲ್ಯಾದೇವಿಯ ಭವನದ ಕಡೆಗೆ ಭರತ ಹೋಗ್ತಾನೆ. ಕೌಸಲ್ಯಾಂಚ ಸುಮಿತ್ರಾಂಚ ವವಂದೇ ಭಯ ಕಂಪಿತಃ ಅಂತ. ತುಂಬಾ ಭಯ ಆಗಿದೆ ಅವನಿಗೆ, ನನ್ನ ಬಗ್ಗೆ ಏನು ತಿಳಿದುಕೊಂಡಿರ್ತಾರೋ ಏನೋ ಅಂತ. ನನಗಾಗಿ ಅಂತ ನನ್ನ ತಾಯಿ ಹೀಗೆ ಮಾಡಿದಳು. ಇದನ್ನ ಕೇಳಿ ಯಾರು ಕಾಡಿಗೆ ಹೋಗಿದ್ದಾರೆ, ಈಗ ಲಕ್ಷ್ಮಣ ಮತ್ತೆ ರಾಮ ಇಬ್ಬರು ಕಾಡಿಗೆ ಹೋಗಿದ್ದಾರಲ್ಲ, ಅವರ ತಾಯಂದಿರು ನನ್ನ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ ಅಂತ ಭಯ ಲಜ್ಜೆಯಿಂದ ಅವನು ಹೋಗಿ ಕೌಸಲ್ಯಾದೇವಿಗೆ ಮತ್ತೆ ಸುಮಿತ್ರಾದೇವಿಗೆ ಪ್ರಣಾಮವನ್ನು ಮಾಡಿದ. ಕೌಸಲ್ಯಾದೇವಿಗೆ ಇನ್ನೂ ಮನಸ್ಸಿನಲ್ಲಿ ಒಂದು ಶಂಕೆ ಇದೆ, ರಾಮ ಭ್ರಾತೃವ್ಯ ಶಂಕಯ ಅಂತ. ಇವನು ರಾಮನ ಶತ್ರು ಇರಬಹುದು ಅಂತನ್ನುವ ಒಂದು ಶಂಕೆ ಇದೆ. ಆದರೆ ಅದನ್ನ ಹೊರಗೆ ತೋರಿಸದಂತೆ ಅವಳು ಆಶೀರ್ವಾದವನ್ನ ಮಾಡಿ, ನಿಮ್ಮ ತಾಯಿ ನಿನಗಾಗಿ ಇಂತ ಈ ರಾಜ್ಯವನ್ನ ಸಂಪಾದನೆ ಮಾಡಿದ್ದಾಳಪ್ಪ, ಇದನ್ನ ಚಿರಕಾಲದ ಪರ್ಯಂತ ಭೋಗ ಮಾಡು. ಮತ್ತೆ ನನ್ನನ್ನ ಮತ್ತೆ ಸುಮಿತ್ರೆಯನ್ನ ರಾಮದೇವರೆಲ್ಲಿದ್ದಾರೆ ಆ ಜಾಗದಲ್ಲಿ ಕಾಡಿಗೆ ಬಿಟ್ಟು ಬಂದ್ಬಿಡು, ಇಲ್ಲಾಂದ್ರೆ ಅದೂ ಬೇಡ, ನಾವೇ ಹೋಗ್ತೇವೆ ಅಂತ ಹೇಳ್ತಾಳೆ ಕೌಸಲ್ಯ. ಇದನ್ನ ಕೇಳಿ ಮತ್ತೆ ಭರತ ಅತ್ಯಂತ ಲಜ್ಜೆಯಿಂದ ಮತ್ತೆ ಶೋಕದಿಂದ ಕೌಸಲ್ಯಗೆ ನಮಸ್ಕಾರವನ್ನ ಮಾಡಿ ಅವನು ಹೇಳುತ್ತಾನೆ, ರಾಮ ಪಾದೈಕ ದಾಸೋಹಂ ಸತ್ಯಮೇತದ್ ಬ್ರವೀಮಿತೆ ಅಂತ. ನಾನು ರಾಮದೇವರ ದಾಸನಾಗಿದ್ದೇನೆ, ಇದನ್ನ ಸತ್ಯವಾಗಿ ಹೇಳ್ತಾ ಇದ್ದೇನೆ. ನನ್ನ ತಾಯಿ ನನಗೆ ರಾಜ್ಯ ಸಿಗಲಿ ಅಂತನ್ನುವ ಕಾರಣದಿಂದ ಈ ರೀತಿಯ ಕಾರ್ಯವನ್ನ ಮಾಡಿರಬಹುದು, ಆದರೆ ನನ್ನ ಮನಸ್ಸಿನಲ್ಲಿ ಆ ರೀತಿಯ ಭಾವನೆ ಇಲ್ಲ. ನಾನು ರಾಮದೇವರ ಮೇಲೆ ಭಕ್ತಿಯನ್ನ ಇಟ್ಟುಕೊಂಡಿದ್ದೇನೆ ಅಂತ ಹೀಗೆ ಅನೇಕ ಶಪಥಪೂರ್ವಕವಾಗಿ ಹೇಳುತ್ತಾ ಕೌಸಲ್ಯೆಯನ್ನ ಸಾಂತ್ವನ ಮಾಡಿದ. ಈ ಎಲ್ಲ ಮಾತುಗಳನ್ನ ಕೇಳಿ ಕೌಸಲ್ಯಾದೇವಿಗೂ ಅರ್ಥ ಆಯಿತು, ಭರತನ ಮನಸ್ಸಿನಲ್ಲಿ ಕಪಟ ಇಲ್ಲ ಅಂತ. ಆದರೆ ಏನು ಮಾಡೋದಕ್ಕಾಗತ್ತೆ, ಶುದ್ಧ ಸ್ವಭಾವಂ ಜಾನಾಮಿ ತ್ವಾಂ ರಾಮಸ್ಯಾನುಜಂ ಪ್ರಿಯಂ, ನೀನು ರಾಮನ ತಮ್ಮ ಶುದ್ಧ ಸ್ವಭಾವನಾಗಿದ್ದೀಯಾ ಅಂತ ನನಗೆ ಗೊತ್ತಾಗಿದೆ. ಆದರೆ ಏನು ಮಾಡಲಿಕ್ಕಾಗೋದಿಲ್ಲ, ಈಗ ನಿಮ್ಮ ತಂದೆಯವರ ಪಾರ್ಥಿವ ಶರೀರಕ್ಕೆ ವಿಧಿವತ್ತಾಗಿ ಸಂಸ್ಕಾರವನ್ನು ಮಾಡು, ಮತ್ತೆ
ರಾಜ್ಯ ಪಾಲನವನ್ನು ಮಾಡು. 14 ವರ್ಷಗಳ ಕಾಲ ರಾಮದೇವರು ಕಾಡಿನಲ್ಲಿದ್ದು ಬರ್ತಾರೆ. ತಮ್ಮ ತಂದೆಯವರ ಆಜ್ಞೆಯನ್ನು ಪಾಲನ ಮಾಡುವ ವಿಷಯದಲ್ಲಿ ತುಂಬ ಕಟ್ಟುನಿಟ್ಟವರಿಗೆ. ಆದ್ದರಿಂದ 14 ವರ್ಷಗಳ ನಂತರ ಬಂದ ಮೇಲೆ ನಾವೆಲ್ಲರೂ ಸೇರಿ ಆರಾಮಾಗಿರೋಣ ಅಂತ ಕೌಸಲ್ಯ ಹೇಳಿ ಭರತನಿಗೆ ಸಾಂತ್ವನವನ್ನು ಮಾಡುತ್ತಾಳೆ. ಆ ರಾತ್ರಿ ಕಳೆದು ಮಾರನೆಯ ದಿವಸ ಎಲ್ಲ ವಸಿಷ್ಠಾದಿ ಮಹರ್ಷಿಗಳು ಭರತನನ್ನ ಸಭೆಯಲ್ಲಿ ಕರೆದು ಮುಂದಿನ ಕರ್ತವ್ಯಾಂಶವನ್ನು ಅವನಿಗೆ ಬೋಧನ ಮಾಡಿದರು. ಹೀಗೆ ರಾಜ್ಯಪಾಲನವನ್ನು ಮಾಡಬೇಕಾದಂತಹ ಪ್ರಸಂಗ ಇದೆ, ನೀನೇ ಮಾಡಬೇಕು. ಉಪತಿಷ್ಠ ದ್ವಿಜಾನ್ ವೃದ್ಧಾನ್ ಅಧಿತಿಷ್ಠ ವರಾಸನಂ ಅಂತ ಹೇಳ್ತಾರೆ. ಎಲ್ಲ ಬ್ರಾಹ್ಮಣರ ಹಿರಿಯರ ಅನುಜ್ಞೆಯನ್ನು ತೆಗೆದುಕೊಂಡು ರಾಜ್ಯ ಸಿಂಹಾಸನದ ಮೇಲೆ ನೀನು ಕುಳಿತುಕೊಳ್ಳಬೇಕು, ಶಾಸನವನ್ನು ಮಾಡಬೇಕು ಅಂತ ತಾತ್ಪರ್ಯ. ಅದಕ್ಕೆ ಭರತ ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ. ಸಾಮ್ರಾಜ್ಯಾನ್ಮೇ ಶತಗುಣಂ ವನೇ ರಾಮಾಂಘ್ರಿ ಸೇವನಂ ಅಂತ. ನನಗೆ ಈ ಸಾಮ್ರಾಜ್ಯ ಬೇಡ, ಈ ಸಾಮ್ರಾಜ್ಯದಕ್ಕಿಂತಲೂ 100 ಪಟ್ಟು ನನಗೆ ಮುಖ್ಯವಾದದ್ದು ರಾಮದೇವರ ಅಂಘ್ರಿ ಸೇವನ, ಅಂದರೆ ಪಾದ ಸೇವನ. ಕಾಡಿನಲ್ಲಿ ಹೋಗಿ ಇದ್ದುಕೊಂಡು ರಾಮದೇವರ ಪಾದ ಸೇವೆಯನ್ನು ಮಾಡೋದು ಅಂತನ್ನೋದು ಈ ಸಂಪೂರ್ಣ ಸಾಮ್ರಾಜ್ಯವನ್ನು ಪಡೆದುಕೊಳ್ಳೋದಕ್ಕಿಂತಲೂ ಶತಗುಣ. ಅಂದರೆ ಇಲ್ಲಿ ಶತ ಶಬ್ದ ಕೇವಲ 100 ಅಂತ ಅರ್ಥ ಅಲ್ಲ. ನಾವೆಲ್ಲ ಶ್ರೀಮದ್ ಆಚಾರ್ಯರ ಬಗ್ಗೆ ಶತಬುದ್ಧಿ ಅಂತ ಬಳಸ್ತಾ ಇರ್ತೀವಿ, ಅಂದರೆ ಅನಂತ ಬುದ್ಧಿ ಅಂತ ಅರ್ಥ, ಸರ್ವಜ್ಞರು ಅಂತ. ಹಾಗೆ ಶತಗುಣಂ ಅಂದರೆ ಅನಂತ ಪಟ್ಟು ಅಂತ ನಾವು ತಿಳಿದುಕೊಳ್ಳಬೇಕು. ಈ ಎಲ್ಲ ಸಾಮ್ರಾಜ್ಯದಕ್ಕಿಂತಲೂ ಅನಂತ ಪಟ್ಟು ಪ್ರಧಾನವಾದದ್ದು, ಮಂಗಲಕರವಾದದ್ದು ಕಾಡಿಗೆ ಹೋಗಿ ರಾಮದೇವರ ಪಾದ ಸೇವೆಯನ್ನು ಮಾಡೋದು ಅಂತ ಭರತ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ. ಆದರೂ ತತ್ಕಾಲದಲ್ಲಿ ಮಾಡಬೇಕಾದಂತಹ ಕಾರ್ಯ ಮುಂದಿನ ಸಂಸ್ಕಾರಗಳು ನಡೆಯಬೇಕು. ಆದ್ದರಿಂದ ಎಲ್ಲ ವಸಿಷ್ಠಾದಿ ಮಹರ್ಷಿಗಳು ಅವನಿಗೆ ಬೋಧನವನ್ನು ಮಾಡಿ ಸರಯೂ ನದಿಯ ತೀರದಲ್ಲಿ ಚಿತೆಯನ್ನು ನಿರ್ಮಾಣ ಮಾಡಿ, ಚಂದನ ಅಗರು ಕಾಷ್ಠಗಳಿಂದ ಚಿತೆಯನ್ನು ನಿರ್ಮಾಣ ಮಾಡಿ, ಅಲಂಕೃತವಾದಂತಹ ದಶರಥ ಮಹಾರಾಜನ ಶರೀರವನ್ನು ಅದರ ಮೇಲೆ ಆರೋಪಣ ಮಾಡಿ ಮುಂದಿನ ಸಂಸ್ಕಾರಗಳನ್ನು ಮಾಡಿಸ್ತಾರೆ. ಎಲ್ಲ ಸಂಸ್ಕಾರಗಳಾದ ಮೇಲೆ ಅಶೌಚದ ಏನು ಅವಧಿ ಇತ್ತು ಅದು ಸಮಾಪ್ತವಾಗಿ ಮುಂದಿನ ಶ್ರಾದ್ದ ಕ್ರಿಯೆಗಳೆಲ್ಲ ಮುಗಿದ ಮೇಲೆ ಮತ್ತೆ ಇನ್ನೊಂದು ಸಭೆಯನ್ನು ಆಯೋಜಿಸಿ ಭರತನಿಗೆ ಹೇಳುತ್ತಾರೆ. ವಸಿಷ್ಠಾದಿ ಮಹರ್ಷಿಗಳು ಮತ್ತೆ ಹೇಳಿದರು, ರಾಜ್ಯವನ್ನು ತುಂಬಾ ಕಾಲ ಅರಾಜಕವಾಗಿ ಬಿಡ್ಲಿಕ್ಕಾಗೋದಿಲ್ಲ. ಅಂದರೆ ರಾಜನಿಲ್ಲದೆ ರಾಜ್ಯವನ್ನು ತುಂಬಾ ಹೊತ್ತು ಹಾಗೆ ಇಡ್ಲಿಕ್ಕಾಗೋದಿಲ್ಲ. ಇನ್ನಾದರೂ ನೀನು ರಾಜ್ಯಾಭಿಷೇಕವನ್ನು ಮಾಡಿಸಿಕೊಂಡು ರಾಜ ಅಂತ ಆಗಬೇಕು ಅಂತ ಹೇಳಿದರು. ಅದಕ್ಕೆ ಭರತ ಅಂದ, ಸತ್ಯಮಸ್ತ್ವಭಿಷೇಚನಂ ಕಿಂತು ಜ್ಯೇಷ್ಠಸ್ಯ ರಾಮಸ್ಯ ಅಂತ. ರಾಜ್ಯಾಭಿಷೇಕ ಆಗಬೇಕು ನಿಜ, ಆದರೆ ನನಗಲ್ಲ, ನಮ್ಮ ಅಣ್ಣಂದಿರಾದಂತಹ ರಾಮದೇವರಿಗಾಗಬೇಕು. ರಾಮದೇವರು ಕಾಡಿಗೆ ಹೋಗಿದ್ದಾರೆ, ಹೇಗೆ ಮಾಡೋದು ಅಂತಂದರೆ, ರಾಮದೇವರು ನಮಗೆ ಹಿರಿಯರು, ಗುರುಗಳು, ಅಣ್ಣಂದಿರಿದ್ದಂಗೆ. ಆದ್ದರಿಂದ ನಾನು ಮಾಡಿದರೆ ಅವರು ಮಾಡಿದಂತಾಗತ್ತೆ. ಹೀಗಾಗಿ ಅವರ ಬದಲಾಗಿ ನಾನು ವನವಾಸವನ್ನು ಮಾಡುತ್ತೇನೆ. ಅವರ ಶಿಷ್ಯನ ರೂಪದಲ್ಲಿ, ಅವರ ದಾಸನ ರೂಪದಲ್ಲಿ ನಾನು ವನವಾಸವನ್ನು ಮಾಡುತ್ತೇನೆ. ಆವಾಗ ಅವರು ಮಾಡಿದಂತಾಗತ್ತೆ. ನಮ್ಮ ತಂದೆಯವರ ಆಜ್ಞೆ ಅವರಿಗಿದ್ದಿದ್ದು ವನವಾಸ ಮಾಡು ಅಂತ. ಆ ವನವಾಸವನ್ನು ಅವರ ದಾಸನ ರೂಪದಲ್ಲಿ ನಾನು ಮಾಡುತ್ತೇನೆ. ಅವರು ಬಂದು ರಾಜ್ಯ ಶಾಸನವನ್ನು ಮಾಡಲಿ, ನಾನು ಮಾತ್ರ ಈ ರಾಜ ಪದವಿಯಲ್ಲಿ ಕುಳಿತುಕೊಂಡು ರಾಜ್ಯಾಭಿಷೇಕ ಮಾಡಿಸಿಕೊಂಡು ಇದೆಲ್ಲ ನಾನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭರತ ಹೇಳಿದ. ಅನಂತರದಲ್ಲಿ ತನ್ನ ಸಂಪೂರ್ಣ ಸೈನ್ಯವನ್ನು ಕರೆದುಕೊಂಡು, ತಮ್ಮ ಎಲ್ಲ ತಾಯಂದಿರನ್ನ ಕರೆದುಕೊಂಡು, ವಸಿಷ್ಠಾದಿ ಮಹರ್ಷಿಗಳನ್ನು ಕರೆದುಕೊಂಡು, ಎಲ್ಲ ಶಿಲ್ಪಿಗಳು, ರಥಕಾರರು ಎಲ್ಲರಿಂದ ಸೇರಿಕೊಂಡು ಅಯುತೇಭಂ ಲಕ್ಷಹಯಂ ಅಂದರೆ 10,000 ಕುದುರೆಗಳು, 10,000 ಆನೆಗಳು, 1,00,000 ಕುದುರೆಗಳು, 8,000 ರಥಗಳು, ಜೊತೆಗೆ ಯಯೌ ಅಸಂಖ್ಯ ಪಾದಾತಂ ಅಂತ. ಕಾಲ್ನಡಿಗೆಯಲ್ಲಿ ಬರ್ತಾ ಇರೋರಿಗಂತೂ ಸಂಖ್ಯೆಯೇ ಇಲ್ಲ. ಅಷ್ಟು ದೊಡ್ಡ ಪರಿವಾರ ರಾಮದೇವರನ್ನ ಮರಳಿ ಅಯೋಧ್ಯೆಗೆ ಕರೆದುಕೊಂಡು ಬರಬೇಕು ಅಂತ ಪ್ರಯಾಣವನ್ನು ಪ್ರಾರಂಭ ಮಾಡಿತು. ಮುಂದೆ ಹೋಗ್ತಾ ಗಂಗಾ ನದಿಯನ್ನ ದಾಟಿ
ಗುಹನ ಜೊತೆ ಭೇಟಿಯಾಗ್ತದೆ. ಅನಂತರದಲ್ಲಿ ಪ್ರಯಾಗಕ್ಕೆ ಅವರು ಹೋಗುತ್ತಾರೆ. ಪ್ರಯಾಗದಲ್ಲಿ ಭರದ್ವಾಜ ಮಹರ್ಷಿಗಳ ಆತಿಥ್ಯವನ್ನು ಸ್ವೀಕರಿಸಿ ಅವರಿಂದ ಅನುಜ್ಞೆಯನ್ನ ಪಡೆದುಕೊಂಡು ಅವರಿಂದಲೇ ರಾಮದೇವರೆಲ್ಲಿದ್ದಾರೆ ಅಂತನ್ನುವ ವಿಷಯವನ್ನ ತಿಳಿದುಕೊಂಡು ಚಿತ್ರಕೂಟದಲ್ಲಿ ಇದ್ದಂತಹ ರಾಮಾಶ್ರಮಕ್ಕೆ ಭರತ ಬರ್ತಾನೆ. ಭರತ ಬರ್ತಾ ಇರೋದನ್ನ ಲಕ್ಷ್ಮಣ ದೂರದಿಂದ ನೋಡಿದ. ಇಷ್ಟು ದೊಡ್ಡ ಸೈನ್ಯವನ್ನ ತೆಗೆದುಕೊಂಡು ಬರ್ತಾ ಇದ್ದಾನೆ ಅಂದ್ರೆ ಬಹುಶಃ ರಾಮನನ್ನ ಸಂಹಾರ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ ಅವನು ತಿಳಿದುಕೊಂಡು ತುಂಬಾ ಕ್ರೋಧದಿಂದ ರಾಮದೇವರ ಹತ್ತಿರ ಬಂದು ಕೇಳ್ತಾನೆ, ನೀವು ಅಪ್ಪಣೆ ಕೊಡಿ, ಇವರೆಲ್ಲರನ್ನ ಸಂಹಾರ ಮಾಡ್ತೇನೆ ನಾನು ಅಂತ. ಅದಕ್ಕೆ ರಾಮದೇವರಂದ್ರು, ಇಲ್ಲ, ಭರತ ತುಂಬಾ ಶಾಂತನಾದಂತಹ ಒಬ್ಬ ಪುರುಷ, ನೀನು ಶಾಂತನಾಗು ಸ್ವಲ್ಪ ಅಂತ ಲಕ್ಷ್ಮಣನನ್ನ ಸಾಂತ್ವನ ಮಾಡ್ತಾರೆ ರಾಮದೇವರು. ಅಷ್ಟರಲ್ಲಿ ಭರತ ರಾಮಾಶ್ರಮ ಪ್ರದೇಶಕ್ಕೆ ಬರ್ತಾನೆ. ಅಲ್ಲಿ ಬಂದು ನೋಡಿದರೆ ಸ್ವರ್ಗ ಸದೃಶವಾದಂತಹ ಜಾಗ, ವಿಶಾಲವಾದ ಪರ್ಣಶಾಲೆ, ಮತ್ತೆ ಅದರ ಮುಂದೆ ಸಂಪೂರ್ಣ ವೇದಿಯ ನಿರ್ಮಾಣವನ್ನ ಮಾಡಿಕೊಂಡಿದ್ದಾರೆ. ವೇದಿ ಅಂತಂದರೆ ಯಜ್ಞಗಳನ್ನ ಮಾಡುವಂತಹ ಸ್ಥಾನ. ಆ ವೇದಿಯನ್ನ ರಾಮದೇವರು ನಿರ್ಮಾಣ ಮಾಡಿಕೊಂಡಿದ್ದಾರೆ. ನಿರ್ಭಯವಾದಂತಹ ಮುನಿಗಳ ವಾಸಕ್ಕೆ ಯೋಗ್ಯವಾದ ಸ್ವರ್ಗ ಸದೃಶವಾದಂತಹ ಪ್ರದೇಶ. ಅಲ್ಲಿ ರಾಮದೇವರು ಜಟಾಧಾರಿಗಳಾಗಿ ಸೀತಾ ಲಕ್ಷ್ಮಣರಿಂದ ಸಮೇತರಾಗಿ ಇದ್ದಾರೆ. ಇದನ್ನ ನೋಡಿ ಭರತ ತುಂಬಾ ಸಂತೋಷದಿಂದ, ಅವನಿಗೆ ನೋಡಿ ತೃಪ್ತ ಆಗಲಿಲ್ಲಂತೆ, ಅವನ ಕಣ್ಣಿಗೆ ತೃಪ್ತಿಯೇ ಆಗಲಿಲ್ಲ ಈ ಒಂದು ದೃಶ್ಯವನ್ನ ನೋಡಿ. ತತ್ಕ್ಷಣದಲ್ಲಿ ಬಂದು ರಾಮದೇವರ ಪಾದಾರವಿಂದಗಳಲ್ಲಿ ಅವನು ಪ್ರಣಾಮವನ್ನ ಮಾಡುತ್ತಾನೆ, ಸಾಷ್ಟಾಂಗ ಪ್ರಣಾಮವನ್ನ ಮಾಡಿದ. ಭಕ್ತವತ್ಸಲರಾದಂತಹ ರಾಮದೇವರು ಅವನನ್ನ ಎಬ್ಬಿಸಿ ಆಲಿಂಗನ ಮಾಡಿಕೊಳ್ಳುತ್ತಾರೆ ಅಂತನ್ನುವ ವರ್ಣನೆಯನ್ನ ನಾವು ಕಾಣುತ್ತೇವೆ. ಇದೇ ಒಂದು ಕಥಾಭಾಗವನ್ನ ರಾಘವೇಂದ್ರ ತೀರ್ಥ ಶ್ರೀಮಚ್ಚರಣರು ರಾಮಚಾರಿತ್ರ್ಯ ಮಂಜರಿಯಲ್ಲಿ ವರ್ಣನೆ ಮಾಡುತ್ತಾರೆ. ನಿಜಂ ಅಮಲಂ ಚಿತ್ರಕೂಟಂ ಪ್ರಪನ್ನಂ ಅಂತ. ನಿಜಂ ಅಂದರೆ ತನ್ನವನಾದಂತಹ, ಅಮಲಂ ಅಂದರೆ ನಿರ್ದೋಷನಾದ ಶುದ್ಧ ಸ್ವಭಾವನಾದಂತಹ, ರಾಜ್ಯ ಲೋಭಾದಿ ದೋಷದಿಂದ ದೂರನಾದಂತಹ ಭರತ ಚಿತ್ರಕೂಟ ಪ್ರಪನ್ನನಾದಂಥವನು, ಚಿತ್ರಕೂಟಕ್ಕೆ ಬಂದಂಥವನು. ಯಾರ ಜೊತೆಗೆ ಬಂದಿದ್ದ? ಸ್ವಾಂಬಾಭಿಹಿ, ತಮ್ಮ ತಾಯಂದಿರ ಜೊತೆಗೆ ಚಿತ್ರಕೂಟಕ್ಕೆ ಬಂದಂಥವನನ್ನ ಭ್ರಾತಾರಂ ಅಂತ, ಹೀಗೆ ತನ್ನ ಸಹೋದರನಾದಂತಹ ಭರತನಿಗೆ ಸಾಂತ್ವನವನ್ನ ಮಾಡುತ್ತಾ ಇರುವಂತಹ ರಾಮದೇವರು ಅವತು ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಹೀಗೆ ಹೇಳ್ತಾ ಈ ಒಂದು ಕಥಾಭಾಗವನ್ನ ರಾಘವೇಂದ್ರ ಶ್ರೀಮಚ್ಚರಣರು ಸಂಗ್ರಹ ಮಾಡುತ್ತಾರೆ. ಇದರ ಮುಂದೆ ಸಾಕಷ್ಟು ಕಥಾಭಾಗ ಇದೆ. ರಾಮಾಯಣ ಅತ್ಯಂತ ವಿಸ್ತೃತವಾದಂತಹ ಗ್ರಂಥ. ಅಯೋಧ್ಯಾಕಾಂಡದ ಬಹುಭಾಗ ಸಮಾಪ್ತಿ ಇಲ್ಲಿಗೆ ಆಗ್ತಾ ಇದೆ ಅಂತ ನಾವು ಭಾವಿಸಬಹುದು. ಸಮಾಪ್ತ ಆಗಿಲ್ಲ, ಬಹುಭಾಗ ಇಲ್ಲಿಗೆ ಸಮಾಪ್ತವಾಗತ್ತೆ. ಅಯೋಧ್ಯಾಕಾಂಡದ ಬಹುಭಾಗ. ಅಲ್ಲಿ ರಾಮದೇವರು ಭರತನ ಜೊತೆ ಮಾತಾಡಿದ್ದು ಯಾವ ರೀತಿ, ಅವರಿಗೆ ಗೊತ್ತಿದೆ ಇವನು ರಾಜ್ಯ ಸ್ವೀಕಾರವನ್ನ ಮಾಡಿಲ್ಲ ಅಂತ, ಆದರೆ ನಾವೇ ಅಂದ್ಕೊಂಡ್ಬಿಟ್ರೆ ಹೇಗೆ, ಇವನು ರಾಜ್ಯ ಸ್ವೀಕಾರವನ್ನ ಮಾಡಿಲ್ಲ ಅಂತ ಅವನು ಹೇಳಬೇಕು. ಆದ್ದರಿಂದ ಇವನು ರಾಜ್ಯ ಸ್ವೀಕಾರವನ್ನ ಮಾಡಿ ರಾಜನಾಗಿದ್ದಾನೆ ಅಂತನ್ನುವ ಭಾವನೆಯಿಂದ ಮಾತಾಡಿದಂತೆ ಯಾರಾದರೂ ದೂರದಿಂದ ಎಷ್ಟೋ ದಿನಗಳ ಕಾಲ ಬಿಟ್ಟು ತಂದೆ ತಾಯಿ ತಮ್ಮ ಮಕ್ಕಳನ್ನ ಭೇಟಿಯಾದಾಗ, ಏನಪ್ಪಾ ಹೋಮ್ವರ್ಕ್ ಸರಿಯಾಗಿ ಮಾಡ್ತಾ ಇದೆಯಲ್ವಾ, ಬೆಳಗ್ಗೆ ಎದ್ದೇಳ್ತಾ ಇದೆಯಲ್ವಾ ಅಂತ ಹೀಗೆಲ್ಲ ಕೇಳ್ತಾರಲ್ವ, ಆ ರೀತಿ ರಾಜ್ಯ ಶಾಸನವನ್ನ ಸರಿಯಾಗಿ ಮಾಡ್ತಾ ಇದೆಯಲ್ಲ, ಮಂತ್ರಿಗಳ ಜೊತೆಗೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದೆಯೋ ಇಲ್ಲೋ ಅಂತ ಹೀಗೆ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಸುಮಾರು ಒಂದು ಸರ್ಗ ಇದರ ವರ್ಣನೆ ಬರುತ್ತೆ. ಪ್ರತಿಯೊಂದು ಶ್ಲೋಕದಲ್ಲಿ ಒಬ್ಬ ರಾಜ, ಒಬ್ಬ ಪ್ರಜೆಗಳನ್ನ ನೋಡಿಕೊಳ್ಳುವಂತಹ ಒಬ್ಬ ಶಾಸಕ ಯಾವ ರೀತಿ ನಡೆದುಕೊಳ್ಳಬೇಕು ಅಂತನ್ನೋದನ್ನ ಬೋಧನ ಮಾಡ್ತಾ ಇರುವಂತೆ ಭರತನನ್ನ ಪ್ರಶ್ನೆ ಕೇಳುತ್ತಾರೆ. ಈ ಶಾಸಕ ಧರ್ಮವನ್ನ ಸರಿಯಾಗಿ ಮಾಡ್ತಾ ಇದೆಯಲ್ವಾ, ಈ ರಾಜಧರ್ಮವನ್ನ ಸರಿಯಾಗಿ ಮಾಡ್ತಾ ಇದೆಯಲ್ವಾ ಅಂತ ಹೀಗೆ ಒಂದು ಸರ್ಗ ರಾಮದೇವರು ಮಾಡಿದಂತಹ ಪ್ರಶ್ನೆ ಇದೆ. ಭರತನನ್ನ ತಮ್ಮ ತೊಡೆಯ ಮೇಲೆ ಕೂಡಿಸಿಕೊಂಡು ಈ ರೀತಿ ಪ್ರಶ್ನೆಗಳನ್ನ ಮಾಡಿದರು ಅಂತನ್ನುವ ವರ್ಣನೆಯನ್ನ ನಾವು ಕಾಣುತ್ತೇವೆ. ಹೀಗೆ ಮುಂದಿನ ಕಥಾಭಾಗಗಳು ಇದ್ದಾವೆ. ಅದನ್ನ ಮತ್ತೆ ಮುಂದಿನ ಪ್ರವಚನ ಮಾಲಿಕೆಯಲ್ಲಿ ನಾವೆಲ್ಲ ತಿಳಿದುಕೊಳ್ಳೋಣ. ಆದಷ್ಟು ಬೇಗ
ಶ್ರೀ ರಾಮದೇವರ ಶ್ರೀಮನ್ನಾರಾಯಣನ ಅನುಗ್ರಹದಿಂದ ಆ ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಭಾಗ್ಯ ನಮಗೆಲ್ಲರಿಗೂ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಒಂದು ವಾಗ್ರೂಪವಾದಂತಹ ಸೇವೆ ಶ್ರೀರಾಮದೇವರ ಅನುಗ್ರಹದಿಂದ, ಶ್ರೀಮದ್ ಆಚಾರ್ಯರ ನಮ್ಮೆಲ್ಲ ಗುರುಗಳ ಅನುಗ್ರಹದಿಂದ ಈ ಒಂದು ಮಂಗಲಮಯವಾದಂತಹ ಸಮಯದಲ್ಲಿ ನಡೆದಿದೆ. ಇದರಲ್ಲಿ ಸಾಕಷ್ಟು ಲೋಪದೋಷಗಳು ಉಂಟಾಗಿರ್ತವೆ. ಅದೆಲ್ಲವನ್ನು ನಮ್ಮ ಒಂದು ನ್ಯೂನತೆಯ ಪ್ರಭಾವದಿಂದಾಗಿ ಬಂದದ್ದು ಅಂತ ನಾವು ಭಾವಿಸಿ, ಏನೇನು ಗುಣಗಳಿವೆ ಅದೆಲ್ಲವೂ ಪರಮಾತ್ಮನ ಪ್ರಸಾದದಿಂದ, ಗುರುಗಳ ಅನುಗ್ರಹದಿಂದ ಬಂದಿದೆ ಅಂತನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಈ ಒಂದು ಅನುಸಂಧಾನದ ಜೊತೆಗೆ ಈ ವಾಂಗ್ಮಯ ಸೇವೆಯನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಲ್ಲಿ ಅಂತರ್ಯಾಮಿಯಾದಂತಹ ಶ್ರೀ ಸೀತಾಪತಿ ಶ್ರೀರಾಮಾಭಿನ್ನ ಲಕ್ಷ್ಮೀನಾರಾಯಣ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣ ಸರ್ವಗುಣ ಸಂಪೂರ್ಣ ಸರ್ವದೋಷ